ಅವಾಗಿಂದನೇ ಬದುಕು ಮಾಡಿರ್ತಕ್ಕಂಥವಳು ಇವತ್ತಿನ ಗಂಡನ ಮನೆಗಿಂದ ಹೊಂಟಿದೆ. ಗಂಡನ ಮನೆಗಿಂದನೇ ಅತ್ತಿ ಮಾವಂದಿರ ಸೇವೆ ಮಾಡಿ ಗಂಡನ ಸೇವೆ ಮಾಡಿ ನಮ್ಮ ಮನೆತನಕ್ಕಿಂದ ಕೀರ್ತಿ ತರಬೇಕು ಅತ್ತಿಕೊಂಡು ನಮ್ಮಂಥದ್ದನ್ನು ಶಾಂತಲಿಂಗಪ್ಪನವರಿಂದ ಹೇಳಿದಾಗ, ಅಪ್ಪಾಜಿ ನೀ ನನಗೆ ಎಂಥವನಿಗೆ ಕೊಟ್ಟಿದೆ ಎತ್ತಿಕೊಂಡು ಕೇಳಿದ್ರ, ಸಾಮಾನ್ಯನಾಗಿರ್ತಕ್ಕಂಥವನಿಗೆ ಅಂದ ಕೊಟ್ಟಿಲ್ಲ, ನೀನು ಒಬ್ಬ ಮಹಾತ್ಮನಿಗೆ ಒಬ್ಬ ಶರಣನಿಗೆ ನಾನು ಕೊಟ್ಟು ಮದುವೆ ಮಾಡಿದೆ ಎತ್ತಿಕೊಂಡಾಗ ಅವ್ರ ಮನೆತನಕ ತಕ್ಕಂಗೆ ನಾನು ಬದುಕು ಅನ್ನತಕ್ಕಂಥ ಮಾಡಿ ಹುಟ್ಟಿದ ಮನೆತನಕ ಕೊಟ್ಟ ಮನೆತನಕ ನಾ ಕೀರ್ತಿ ತರ್ತೀನಿ ಎತ್ತಿಕೊಂಡು ತಂದೆ ಪಾದಕ ನಮಸ್ಕಾರ ಮಾಡ್ತಾಳ. ಯಾವಾಗಿಂದ ಎಲ್ಲ ಮಾಸಾಳ ಜನ ನಡ್ರಿಪ್ಪ ಶಾಂತಲಿಂಗಪ್ಪನವ್ರು ಆಯ್ತಲ್ಲ ಮದುವೆ ಆಯ್ತು ಹೋಗು ನಡ್ರಿನ, ಯಾಕಂದ್ರೆ ಕತ್ತಲಾಕತಿ ಊರು ದೂರದ, ಅದಕ್ಕೆ ಎತ್ತಿನ ಬಂಡೆಗಿಂದ ಹೋಗ್ಬೇಕಲ್ಲ, ಹೋಗು ನಡ್ರಿ ಎತ್ತಿಕೊಂಡಂದಾಗ ಶಾಂತಲಿಂಗಪ್ಪನವ್ರು ಅಂತಾರೆ, ಇಲ್ಲಪ್ಪ ಒಂದೆರಡು ಮಗಳಿಗೆ ಮನಿತನ ಒಯ್ದಿಂದ ಮುಟ್ಟಿಸಿ ಅಂದ ಹೋಗೋಣ. ಯಾಕಂದ್ರೆ ಮಲ್ಲಯ್ಯನ ಗುಡಿಯಾಗಿಂದ ಮದುವೆ ಆಗಿತ್ತಲ್ಲ, ಮಲ್ಲಯ್ಯನ ಗುಡಿದಿಂದ ಮೆರವಣಿಗೆ ತಗೊಂಡು ಈಗ ಹೆಂಗಂದ ನಿಮ್ಮಲ್ಲಿ ಈಗಂದ ಕೂರಿಗೆ ತರಬೇಕಾದ ಹೆಂಗೆ ಡೊಳ್ಳು ಬಾರಿಸುವಂತ ವೈಭವದ ಒಳಗಂದ ಹೆಂಗೆ ತಗೊಂಡು ಬಂದ್ರಲ್ಲ, ಹಂಗೆ ಶರಣ ಬಸಪ್ಪನವರನ್ನ ಮಹಾದೇವಮ್ಮನನ್ನ ಅವತ್ತಿನ ದಿನಮಾನದೊಳಗ ಮಲ್ಲಯ್ಯನ ದೇವಸ್ಥಾನದಿಂದ ಮನಿತನ ಬಾಜೆ ಭಜಂತ್ರಿಗಳ ಮೇಳ ಸಮೇತವಾಗಿ ಮೆರವಣಿಗೆ ಮಾಡ್ಕೊತ ಹೊಂಟಿದ್ರು. ಯಾವಾಗಿಂದ ಮೆರವಣಿಗೆ ಮಾಡ್ತಾ ಮಾಡ್ತಾ ಯಾವಾಗ ಮನೆಗೆ ಬಂತೋ ಶಾಂತಲಿಂಗಪ್ಪನವರು ಮಹಾದೇವಮ್ಮ ಆ ಮನೆ ಒಳಗಿಂದ ಕಾಲಿಡುವುದನ್ನು ನೋಡ್ಬೇಕತ್ತಂದು ಆಸೆಯಿಂದ ಶಾಂತಲಿಂಗಪ್ಪನವ್ರು ಎಲ್ಲ ಮಾಸಾಳ ಜನ ಎಲ್ಲ ಕಾಯ್ಕೋತ ನಿಂತಿತ್ತು. ಇನ್ನೇನು ಶರಣ ಬಸಪ್ಪನ ಜೊತೆಯೊಳಗಂದ ಮಹಾದೇವಮ್ಮ ಒಳಗೆ ಹೋಗಬೇಕು ಅನ್ನೋದ್ರೊಳಗ ಮಹಾದೇವಿಗಂತಾನ, ಮಹಾದೇವಿ ಒಂದು 5 ನಿಮಿಷ ಅಂದ್ರೆ ಇಲ್ಲೇ ಹೊರಗೆ ನಿಂದ್ರತ್ತಂದ ಶರಣ ಬಸಪ್ಪ. ನೋಡಿ ಮಹಾದೇವಮ್ಮಗ ಆರತಿ ಮಾಡಿದ ಒಳಗಿಂದ ದಂಪತಿಗಳಿಗಂದ ಒಳಗೆ ಕರ್ಕೋಬೇಕಲ್ಲ, ಆದ್ರೆ ಮಹಾದೇವಮ್ಮಳಿಗಂದ ತಗೊಳ್ಳಿಲ್ಲ. ಒಂದು 5 ನಿಮಿಷ ಮಹಾದೇವಿ ನೀ ಇಲ್ಲೇ ನಿಂದ್ರ ತಿಳ್ಕೊಂಡು ಶರಣ ಬಸಪ್ಪ ಅಂದ ಒಳಗೆ ಹೋದ. ಒಳಗೆ ಹೋಗಿ ಹಿಂದಕ್ಕೆ ತಿರುಗಿ ನಿಂತ, ಏನ್ರಿ ಮಹಾದೇವಿ ಅಂದ. ಏನ್ರಿ ಅಂದ. ನೋಡಿ ಶರಣ ಬಸಪ್ಪನ ಗುಣ, ಶರಣ ಬಸಪ್ಪನ ಭಾವನೆಗಳಂತಾವ್. ಯಾವಾಗಿಂದ ಮಹಾದೇವಮ್ಮಗಂತಾನ, ಮಹಾದೇವಿ ನೀನು ಈ ಮನೆ ಒಳಗಂದ ನೀನು ಬಲಗಾಲಿಟ್ಟನ ಮನೆ ಒಳಗಂದ ಬರ್ಲಕತ್ತಿದೆಯಲ್ಲ, ನೀನು ಶಾಂತಲಿಂಗಪ್ಪನವರ ಮಗಳಾಗಿಂದ ಬರುವುದಲ್ಲ, ಯಾವ ಶರಣ ಬಸಪ್ಪನ ಧರ್ಮ ಪತ್ನಿಯಾಗಿ ಒಬ್ಬ ಶರಣಿಯಾಗಿ ಅಂದ ಈ ಮನೆಯಾಗಂದ ನೀನು ಕಾಲಿಡಬೇಕು ಒಂದು ಶರಣ ಬಸಪ್ಪ. ಏನ್ರಿ ಶಾಂತಲಿಂಗಪ್ಪನವ್ರ ಮಗಳಾಗಿ ಅಲ್ಲ, ಈ ಮನೆ ಒಳಗೆ ನೀನು ಹೆಂಗೆ ಬರ್ಬೇಕಂತಕೊಂಡ ಕೇಳಿದ್ರ ಒಬ್ಬ ಶರಣ ಬಸಪ್ಪನ ಧರ್ಮ ಪತ್ನಿಯಾಗಿ ಅಟ್ಟಿಗೆಲ್ಲ ನೀನು ಒಬ್ಬ ಶರಣಿಯಾಗಿ ಅಂದ ಈ ಮನೆ ಒಳಗೆ ಅಂದ ಕಾಲಿಡಬೇಕು ಒಂದು ಶರಣ ಬಸಪ್ಪ. ಮಹಾದೇವಮ್ಮ ಕೈ ಜೋಡಿಸ್ಕೊಂಡು ನಿಂತಾಳ. ನಾನೊಬ್ಬ ಶರಣಿಯಾಗಿಂದ ಬರಬೇಕು ಎತ್ತುಕೊಂಡು ನಾನು ಏನ್ ಮಾಡ್ಲಿ ಎತ್ತುಕೊಂಡ ಪ್ರಶ್ನೆ ಮಾಡಿದಾಗ ಅವಾಗಿಂದ ಶರಣ ಬಸಪ್ಪನವ್ರು ಅಂತಾರ, ನೋಡೋ ಇಷ್ಟೆಲ್ಲ ನಿನ್ನ ಮೈ ತುಂಬ ಒಡವೆ ವಸ್ತುಗಳನ್ನೇ ನಾ ಹಾಕ್ಯಾರಲ್ಲ. ಶಾಂತಲಿಂಗಪ್ಪನವರು ಒಂದೇ ಒಂದು ಮಗಳದ, ತಾನು ಏನು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಕೂಡಿಟ್ಟಿರ್ತಕ್ಕಂಥ ದುಡ್ಡೆಲ್ಲ ಏನೆಲ್ಲ ಬಂಗಾರ ಅಂತಕ್ಕಂಥ ಖರೀದಿ ಮಾಡಿ ಮಹಾದೇವಮ್ಮನ ಮೈ ತುಂಬಾನು ಕೂಡ ಬಂಗಾರ ಹಾಕಿ ಕಳಿಸಿದ್ದ ಯಾರು ಶಾಂತಲಿಂಗಪ್ಪನವ್ರು. ನನ್ನ ಮಗಳು ಚಂದ ಕಾಣ್ಲಿ, ನನ್ನ ಮಗಳು ಅಂದ 4 ಮಂದಿಗೆ ಅಂದ ಚೆನ್ನಾಗಿ ಅಂದ ಓಡಾಡ್ಲಿ, ನನ್ನ ಮಗಳಿಗೆ ಅಂದ ಹಿಂಗೆ ಏನು ಇಲ್ಲ ಅಂತಕೊಂಡ ಮುಂದಿನ ದಿನಮಾನದೊಳಗೆ ಅಂದ ಕಷ್ಟಗಳು ಬರಬಾರ್ದತ್ತಂದು ಶಾಂತಲಿಂಗಪ್ಪನವರು ಕೊರಳು ತುಂಬ ಬಂಗಾರ ಸಾಮಾನೆ, ಕೈ ತುಂಬ ಬಂಗಾರ ಸಾಮಾನುಗಳನ್ನು ಹಾಕಿ ಮಹಾದೇವಮ್ಮನಿಂದ ಮದುವೆ ಮಾಡಿ ಕೊಟ್ಟಿದ್ರಲ್ಲ. ಶರಣ ಬಸಪ್ಪ ಅಂತಾನ, ನೀನು ಶರಣಿಯಾಗಿ ಈ ಮನೆ ಒಳಗೆ ಅಂದ ಕಾಲಿಡಬೇಕು ನೀನು. ಹಾಗಾದ್ರೆ ನನ್ನ ಶರಣಿ ಆಗಬೇಕಾದ್ರೆ ನಾನು ಏನು ಮಾಡ್ಲಿ ಎತ್ತಿಕೊಂಡಂದಾಗ ಏನು ಮೈ ತುಂಬ ಬಂಗಾರ ಆಭರಣಗಳನ್ನು ಹಾಕೊಂಡಿಯಲ್ಲ, ನೀನೇನು ಮೈ ತುಂಬ ಬಂಗಾರದ ಆಭರಣಗಳನ್ನು ಹಾಕೊಂಡಿಯಲ್ಲ, ಅವನ್ನು ಕೂಡ ಉಚ್ಚಿ ನೀನು ಯಾರ ಕೈ ಒಳಗಂದ ಕೊಡ್ಬೇಕಂತಕೊಂಡು ಕೇಳಿದ್ರ ನಿನ್ನ ತಂದೆಯಾಗಿರ್ತಕ್ಕಂಥ ಶಾಂತಲಿಂಗಪ್ಪನವ್ರು ಉಡ್ಯಾಗಂದ ಹಾಕಿಬಿಡು. ಈ ಮನೆತನಕ್ಕಿಂದ ನೀನು ಬರಬೇಕಾಗಿತ್ತು ಅಂದ್ರೆ ನೀನು ಕೊರಳಾಗಿರ್ತಕ್ಕಂಥ ತಾಳಿ, ಹಣಿ ಮೇಲೆ ಇರ್ತಕ್ಕಂಥ ಕುಂಕುಮ, ಕಾಲೊಳಗಿರ್ತಕ್ಕಂಥ ಕಾಲುಂಗರ, ಹಸಿರು ಬಳೆ ಸಮೇತವಾಗಿ ನೀನೊಬ್ಬ ಕೇವಲ 5 ಮುತ್ತುಗಳನ್ನು ಮಾತ್ರ ಈ ಮನೆಗೆ ತರಬೇಕೆ ಹೊರತಾಗಿ ನಿನ್ನ ತಂದೆ ಹಾಕಿರ್ತಕ್ಕಂಥ ಸಂಪತ್ತು ಈ ಮನೆಗೆ ಅಂದ ತರಬಾರದು. ನೋಡಿ ಯಾರು ಅಂತಾರೆ ಇವತ್ತ, ಯಾರೇ ಅಂತಾರೇನ್ರಿ? ನಾ ನಿನ್ನೆ ಹೇಳದ್ನಿಲ್ಲ ಏನ್ರಿ, ನಿನ್ನೆ ನೀವೆಲ್ಲರೂ ಕೇಳಿದ್ರಿ ಅತ್ರಿ. ಶರಣ ಬಸಪ್ಪನ ದಿನಮಾನಗಳಲ್ಲಿ, ಇವತ್ತಿನ ದಿನಮಾನಗಳಲ್ಲಿ ಶರಣ ಬಸಪ್ಪ ಅವರ ತಂದೆ ಹಾಕಿರ್ತಕ್ಕಂಥ ಹೆಂಡತಿ ಮೇಲಿಂದ ಹಾಕಿರ್ತಕ್ಕಂಥ ಎಲ್ಲ ಒಡವೆ ವಸ್ತುಗಳನ್ನ, ಬಂಗಾರ ವಸ್ತುಗಳನ್ನ ಎಲ್ಲವನ್ನು ಕೂಡ ಮಹಾದೇವಮ್ಮನ ಕಡೆಯಿಂದ ಶಾಂತಲಿಂಗಪ್ಪನವರು ಉಡೆಗಂದ ಹಾಕಿಸ್ದ. ಯಾವುದು ಕೂಡ ಬೇಕಾಗಿಲ್ಲ. ಯಾವಾಗಿಂದ ಉಡ್ಯಾಗ ಹಾಕುವ ಹೊತ್ತುಕೊಂಡಂದಾಗ ಮಹಾದೇವಮ್ಮ ಗಂಡನಿಗೆ ಒಂದು ಪಿಟ್ಟತ್ ಎದುರಲ್ಲಿಲ್ಲ. ಶಾಂತಲಿಂಗಪ್ಪನವ್ರು ಅನ್ನಾಗತ್ತಾರೆ, ಯಪ್ಪ ಇದನ್ನು ವಾಪಸ್ ಒಯ್ದರೆ ನಾ ಏನು ಮಾಡಲಿ, ಇದನ್ನ ಅವಳು ಮೈ ಮೇಲಿಂದ ಹಾಕಿರ್ತಕ್ಕಂಥ ಬಂಗಾರ, ಅವಳು ಮೈ ಮೇಲೆ ಹಾಕಿರ್ತಕ್ಕಂಥ ಒಡವೆ ವಸ್ತುಗಳನ್ನ ನನ್ನ ಉಡ್ಯಾಗಿಂದ ಹಾಕಕ್ಕೆಂದು ಹೇಳಕತ್ತಿದಲ್ಲ, ಅದನ್ನು ಒಯ್ದು ನಾ ಏನು ಮಾಡಲಿ? ನನಗೆ ನಿನ್ನೇನು ಮಕ್ಕಳಿಲ್ಲ, ಇರೋದು ಒಂದೇ ಒಂದು ಮಗಳು ಮಹಾದೇವಮ್ಮ. ಏನು ಅಂದ ಚಂದ ನೋಡಬೇಕು, ಇವಳದಿಂದ ನೋಡಬೇಕು.
ಇವಳು ಮಹಾಲಕ್ಷ್ಮಿ ಹೆಂಗಂದ ನನ್ನ ಮನೆತನಕ್ಕೆ ಅಂದ ತಿರುಗಿ ಅಂದ ಬಂದ್ರ ಏನ್ರಿ ಅವಳು ಹೆಂಗೆ ಕಾಣಬೇಕತ್ತುಕೊಂಡು ಕೇಳಿದ್ರ ಸೌಭಾಗ್ಯ ಲಕ್ಷ್ಮಿ ಕಣ್ಣಂಗೆ ಕಾಣಬೇಕತ್ತುಕೊಂಡಂದ್ರೆ ಇಟ್ಟೆಲ್ಲ ನಾನು ದುಡ್ದಿರ್ತಕ್ಕಂಥದ್ದು ಎಲ್ಲಾನು ಕೂಡ ಅವಳು ಮೈ ಮೇಗಂದ ಹಾಕೀನಿ. ಶರಣಪ್ಪನವ್ರೆ ಇರ್ಲಿಪ್ಪ ಇರ್ಲಿ, ಬೇಡ ಬೇಡ. ಶರಣ ಬಸಪ್ಪನ ಮನೆತನಕ್ಕೆ ಅಂದ ಯಾವ ಸಿರಿ ಸಂಪತ್ತು ಕೂಡ ಬೇಕಾಗಿಲ್ಲ. ಯಾಕೆ ಹತ್ತುಕೊಂಡು ಕೇಳಿದ್ರೆ ಇದು ಬರೀ ಶರಣ ಬಸಪ್ಪನ ಮನೆಯತ್ತಲ್ಲ, ಇದು ಶರಣರ ಮನೆತನ. 12ನೇ ಶತಮಾನದ ಬೆಳಗ್ಗೆ ಯಾವ ರೀತಿಯಾಗಂದ್ರೆ ಶರಣರ ಬದುಕು ಮಾಡಿದ್ರು ಆ ರೀತಿಯಾಗ ಈ ಶರಣ ಬಸಪ್ಪನ ಬದುಕು ಮಾಡ್ಬೇಕನ್ನಕತ್ತ ಇದ್ದಟ್ರೊಳಗಂದ ಜೀವನ ಕಳೀತಕ್ಕಂಥದ್ದು ಬಹಳ ಜನರಿಗೆ ಅಂದ ಇಲ್ಲ. ಇಲ್ಲಿ ಶರಣ ಬಸಪ್ಪ ಇಟ್ಟೆಲ್ಲ ಸಂಪತ್ತನ್ನು ಕೊರಳು ತುಂಬ ಹಾಕೊಂಡು ಬಂದಿರ್ತಕ್ಕಂಥ ಹೆಂಡತಿ ನೋಡಿ ಅಂದ ಖುಷಿ ಪಡ್ಲಿಲ್ಲ. ಮದವಿ ಅವಕನ್ನೆಲ್ಲ ಅಂದ ಕಿತ್ತಿ ಅಂದ ಕೊಟ್ಟು ಬಿಡು ನಿನ್ನ ತಂದಿ ಕೈ ಒಳಗ. ಶರಣರ ಮನೆತನಕ್ಕೆ ಅಂದ ಇದು ಬರಬಾರ್ದು. ಯಾವಾಗಂದ್ರೆ ಎಲ್ಲವನ್ನು ಕೂಡ ತೆಗೆದು ಯಾವ ನಿನ್ನ ತಂದೆ ಉಡ್ಯಾಗಂದ ಹಾಕತ್ತಿಕೊಂಡಂದಾಗ ಎದುರು ಉತ್ತರವನ್ನು ಕೊಡ್ಲಾರ್ದೇನೆ ಇಡೀ ಎಲ್ಲ ಆಭರಣಗಳನ್ನು ಉಚ್ಚಿ ಶಾಂತಲಿಂಗಪ್ಪನವ್ರು ಉಡ್ಯಾಗಂದ ಹಾಕಲ್ಲು. ಶಾಂತಲಿಂಗಪ್ಪನವ್ರಿಗೆ ಎಟ್ಟ ದುಃಖ ಆಗ್ಲಿಕ್ಕಿಲ್ರಿ. ಒಂದು ಕಡೆಗೆ ಅಂದ ಖುಷಿ ಅನಿಸ್ತದ, ಇನ್ನೊಂದು ಕಡೆಗೆ ಅಂದ ದುಃಖ ಅನಿಸ್ತದ. ಯಾಕೆ ಖುಷಿ ಹಾಕದ ಹತ್ಕೊಂಡು ಕೇಳಿದ್ರ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿರ್ತಕ್ಕ ನನ್ನ ಅಳಿಯ ಶರಣ ಬಸಪ್ಪಗಂದ ಆಸೆ ಇಲ್ಲ, ಆಮಿಷ ಇಲ್ಲ. ಯಾಕಂದ್ರೆ ಶರಣ ಇಲ್ಲಿ ಶಾಂತಲಿಂಗಪ್ಪನವ್ರು ಲಕ್ಷ್ಯ ಕೊಡ್ರಿ. ಶಾಂತಲಿಂಗಪ್ಪನವರು ಒಂದು ಕಡೆಗೆ ಅಂತ ಖುಷಿ ಪಡ್ತಾರೆ, ಇನ್ನೊಂದು ಕಡೆಗೆ ಅಂತ ದುಃಖ ಪಡ್ತಾರೆ. ಯಾಕೆ ಖುಷಿ ಪಡ್ತಾರೆ ಹತ್ಕೊಂಡು ಕೇಳಿದ್ರ ನನ್ನ ಮಗಳನ್ನ ಮದುವೆ ಮಾಡಿಕೊಂಡಿರ್ತಕ್ಕಂಥ ಶರಣ ಬಸಪ್ಪನವರು ಆಸೆ ಅನ್ನತಕ್ಕಂಥದ್ದಿಲ್ಲ, ಯಾವುದು ಕೂಡ ಇಲ್ಲ. ಹೇಳ್ತಾರಲ್ಲ ಶರಣರು ಏನ್ರಿ, ಸಿರಿಯ ನಿತ್ತಡೆ ವಲ್ಲೆ, ಕರಿಯ ನಿತ್ತಡೆ ವಲ್ಲೆ, ಹಿರಿದಪ್ಪ ರಾಜ್ಯ ಪದವಿ ನಿತ್ತಡೆ ವಲ್ಲೆ. ಹೆಂಗೆ ಶರಣರನ್ನ ಸಿರಿತನ ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ಯಾವುದು ಕೂಡ ಬೇಕಾಗಿಲ್ಲ ತಂದು 12ನೇ ಶತಮಾನದ ಒಳಗೆ ಅಂದ್ರೆ ಶರಣರು ಹೆಂಗೆ ಹೇಳ್ತಾರೋ ಆ ರೀತಿಯಾಗಿ ಇಲ್ಲಿ ಶರಣ ಬಸಪ್ಪನವರು ಯಾವ ಸಿರಿ ಸಂಪತ್ತನ್ನು ಕೂಡ ಆಸೆ ಪಡದೆ ಇರ್ತಕ್ಕಂಥವ್ರು. ಯಾವಾಗ ಮಹಾದೇವಮ್ಮ ಎಲ್ಲವನ್ನೂ ಕೂಡ ಉಚ್ಚಿ ತನ್ನ ತಂದೆ ಆಗಿರ್ತಕ್ಕಂಥ ಶಾಂತಲಿಂಗಪ್ಪನವ್ರು ಉಡ್ಯಾಗಂದ ಹಾಕದಲ್ಲ, ಅವಾಗಂದ್ರೆ ಶರಣ ಬಸಪ್ಪ ಮಹಾದೇವಮ್ಮಳ ಕೈ ಹಿಡಿದಂದ, ಬಾ ಮಾದೇವಿ ಬಾ, ಈಗಂದ ನೀ ಶರಣಿಯಾಗಿಂದ ನನ್ನ ಮನೆಯಾಗಿಂದ ಬರ್ತೀಯಲ್ಲ ಬಾ ತೆಕ್ಕೊಂಡಂದು. ಅವಾಗಂದ ಶರಣ ಬಸಪ್ಪನವರು ಮಹಾದೇವಮ್ಮನನ್ನು ಒಳಗಿಂದ ಕರ್ಕೋತಾರ. ಇದನ್ನೆಲ್ಲ ನೋಡಿರ್ತಕ್ಕಂಥ ಮಾಸ್ಯಾಳದ ಜನ, ಇದನ್ನ ಎಲ್ಲವನ್ನು ಕೂಡ ನೋಡಿರ್ತಕ್ಕಂಥ ಅರಳಗುಂಡಿಗೆ ಜನ, ಅವರೆಲ್ಲ ಆಶ್ಚರ್ಯ ಪಡ್ತಾರೆ. ಇವತ್ತಿನ ದಿನಮಾನದೊಳಗೆ ಹಿಂತಿಂತವ್ರು ಅದರ್ಲಾ ತೆಕ್ಕೊಂಡಂದು ಜನ ಎಲ್ಲ ಖುಷಿ ಪಡ್ತಾರೆ. ಯಾವಾಗ ಮಹಾದೇವಮ್ಮ ಶರಣ ಬಸಪ್ಪನವರು ಕೈ ಹಿಡ್ಕೊಂಡು ಎಲಿ ಕರ್ಕೊಂಡು ಬರ್ತಾರ ತಕೊಂಡು ಕೇಳಿದ್ರೆ ಮನೆಯಾಗ ಅಂದ ಜಗಲಿ ಇರ್ತಾವಲ್ಲ, ಜಗಲಿ ಬೆಲೆ ಅಂದ ಕರ್ಕೊಂಡು ಬಂದರು. ಮಹಾದೇವಮ್ಮನ ಕಡೆಯಿಂದ ದೀಪ ಹಚ್ಚಿದ್ರು ಜಗಲಿ ಮೇಲೆ. ಯಾವಾಗಲೂ ಕೂಡ ಮದುವೆ ಮಾಡ್ಕೊಂಡು ಹೆಣ್ಣು ಮಗಳನ್ನ ಮನೆಗೆ ಬರ್ತಾಳಲ್ಲ ಅವಳ ಕಡೆಯಿಂದ ಜಗಲಿ ಮೇಲಿಂದ ದೀಪ ಹಚ್ಚಿಸ್ಬೇಕು. ಯಾಕೆ ಹತ್ಕೊಂಡ ಕೇಳಿದ್ರ, ಯಾಕೆ ದೀಪ ಹಚ್ಚಬೇಕು ಹತ್ಕೊಂಡ ಕೇಳಿದ್ರ ಅದು ನೋಡಕ್ಕಿಂತ ಬರೀ ದೀಪ ಕಣ್ಣಂಗ ಕಾಣ್ತದೆ, ಆದ್ರೆ ಅದ್ರೊಳಗಿಂದ ನಿಗೂಢವಾಗಿರ್ತಕ್ಕಂಥ ಅರ್ಥ ಇರ್ತದಲ್ಲ. ಯಾಕೆ ದೀಪ ಹಚ್ಚಬೇಕು ಹತ್ಕೊಂಡ ಕೇಳಿದ್ರ ಈ ದೀಪ ಹೆಂಗಂದ ಬೆಳಕು ಕೊಡ್ತದೋ ಹಂಗೆ ನನ್ನ ಮನೆತನಕ್ಕಿಂದ ಬೆಳಕು ತರ್ತಕ್ಕಂಥ ಹೆಣ್ಣ ನೀ ಆಗಬೇಕತ್ತಕೊಂಡಂದು ಶಾಂತಿ ಯಾವ ಶರಣ ಬಸಪ್ಪನವರು ಮಹಾದೇವ ಮನೆಯಿಂದ ದೀಪ ಹಚ್ಚಿಸ್ತಾರೆ. ಮನೆ ಬೆಳಗಬೇಕಲ್ಲ, ಹೆಣ್ಣಿನಿಂದಲೇ ಬೆಳಕ ಮನೆತನಕ. ಒಂದು ಹೆಣ್ಣಿನಿಂದಲೇ ಕೀರ್ತಿ, ಒಂದು ಹೆಣ್ಣಿನಿಂದಲೇ ಅಪಕೀರ್ತಿ. ನೋಡ್ರಿ ಇವತ್ತು 12ನೇ ಶತಮಾನದ ಬೆಳಗ್ಗೆ ಶರಣರೆಲ್ಲ ದೊಡ್ಡ ದೊಡ್ಡ ಮಹಾತ್ಮರಾದ್ರು ಹತ್ತಿಕೊಂಡ್ರೆ ಯಾರಿಂದ ಆಗ್ಯಾರ ಹತ್ತಿಕೊಂಡದಕ್ಕೆ ಕೇಳಿದ್ರೆ ಇವತ್ತು ಶರಣ ಯಾವ ಬಸವಣ್ಣ ದಿನನಿತ್ಯ ಅನ್ಕೊಂಡ ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ದ ಹತ್ತಿಕೊಂಡು ಹೇಳ್ತೀವಲ್ಲ, ಆ ಯಾವ ಲಕ್ಷದ ಮೇಲೆ 96,000 ಜಂಗಮರಿಗೆ ಬಸವಣ್ಣ ಅಡಿಗೆ ಮಾಡಿ ನೀಡಿಲ್ಲ. ಇದು ತಲೆಯಾಗಿರ್ಲಿ ಮಗ, ಬಸವಣ್ಣ ಅಡಿಗೆ ಮಾಡಿ ನೀಡಿಲ್ಲ. ಹಾಗಾದ್ರೆ ಅಲ್ಲಿ ಅಡಿಗೆ ಮಾಡಿರ್ತಕ್ಕಂಥವ್ರು ಯಾರು ಹೊತ್ತುಕೊಂಡು ಕೇಳಿದ್ರ ಯಾವ ಬಸವಣ್ಣನವರ ಧರ್ಮ ಪತ್ನಿ ಆಗಿರ್ತಕ್ಕಂಥ ಯಾವ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಅಂತಕ್ಕಂಥವ್ರು ಏನಿದ್ರಲ್ಲ ಅವ್ರನ್ನಿಂದ ಜಗತ್ತು ನೆನೆಸಬೇಕೆ ಹೊರತಾಗಿ ಬಸವಣ್ಣ ನೆನೆಸುವುದಲ್ಲ. ಒಂದು ಹೆಣ್ಣಿನಿಂದಲೇ ಮನೆತನಕ್ಕಿಂದ ಕೀರ್ತಿ, ಒಂದು ಹೆಣ್ಣಿನಿಂದಲೇ ಮನೆತನಕ್ಕಿಂದ ಗೌರವ. ಒಂದು ವೇಳೆ ಮನೆಯಾಗಂದ ಒಂದು ಹೆಣ್ಣು ಸರಿಯಾಗಿ ಅಂದ್ರೆ ಸಿಗ್ಲಿಲ್ಲ ಹತ್ತಿಕೊಂಡ್ರ ಆ ಮನೆತನದಿಂದ ಗೌರವ ಇರಂಗಿಲ್ಲ ಏನ್ರಿ, ಇರ್ತದೇನ್ರಿ? ಸುಮ್ಮನೆ ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ಈ ಯಾರ 4 ಮಂದಿ ಮನೆಗೆ ಬಂದ್ರೆ ತಿಳ್ಕೋರಿ, ಗಂಡನ ಕಡೆದಿಂದ 4 ಮಂದಿ ಯಾರೇ ಮನೆಗೆ ಬಂದ್ರು. ಪಾಪ ಹೆಣ್ಣು ಮಗಳಿಂದ ಒಳಗಿರ್ತಾಳ, ಗಂಡ ಅಂತಾನೆ ಏನ ಇಲ್ಲಿ ಯಾರು ಬಂದಾರ ನೋಡಿಲಿ, ಯಾರು ಬಂದಾರ ನೋಡು ಒತ್ತುಕೊಂಡು ಇಟ್ಟಂದಾಗ ಪಾಪ ಒಳಗಿನ ಹೆಣ್ಮಗಳಿಂದ ಹೊರಗೆ ಬಂದು ಆ ಬಂದಿರ್ತಕ್ಕಂಥವ್ರಿಗೆ ನಮಸ್ಕಾರ ನಮಸ್ಕಾರ ಅಣ್ಣ, ನಮಸ್ಕಾರ ಅಣ್ಣ, ಮನೆಗೆ ಹಾಕೋರು ಆರಾಮದ ರೀ, ಮಕ್ಕಳೆಲ್ಲ ಆರಾಮದವ ಹಿಂಗೆ ಕೇಳಿ ಒಳಗೆ ಹೋಗಿ ಒಂದು 4 ಕಪ್ ಚಹಾ ಮಾಡ್ಕೊಂಡು ತಂದು ಕೊಟ್ರ ಬಂದವ್ರು ಏನಂತಾರ, ಏನಪ್ಪ ಸಾವುಕಾರ ಭಾಳ ಪುಣ್ಯ ಮಾಡಿ, ಎಷ್ಟು ಪುಣ್ಯ ಮಾಡಿದೆ ಎತ್ತುಕೊಂಡು ಕೇಳಿದ್ರ ನಿನ್ನ ಹೆಂಡತಿ ಬರೀ ಅದು ಹೆಂಡತಿ ಅಲ್ಲ, ಅವಳ ಸ್ವಭಾವ ಅವಳ ಗುಣ ಅಂತಕ್ಕಂಥ ಹೆಂಗದ ಎತ್ತುಕೊಂಡು ಕೇಳಿದ್ರ ಏನು ಗುಡ್ಡಾಪುರ ದಾನ ಬಿದ್ದಂಗೆ ಅದಪ್ಪ, ನಿನ್ನ ಭಾರಿ ಪುಣ್ಯ ಮಾಡಿದೆ ತಂದು ಮನೆಯಾಗಿಂದ ವರ್ಣನ ಮಾಡ್ಕೊತ ಹೋಗ್ತಾರ.